ಕಾಲೇಜಿದ್ದಾಗ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಫೈರಿಂಗ್ ಮಾಡಿದ್ರು. ಹಾಸನ ಕಾಲೇಜ್ ನಾವು 1960 ಸ್ಟ್ರೈಕ್ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ವಿರೋಧ ಮಾಡಬಾರ್ದು. ಮೈ ಫಾದರ್ ವಾಸ್ ವೆರಿ ಹ್ಯಾಪಿ ವಿತ್ ಇಟ್. ನಮ್ಮ ತಾಯಿಯಿಂದ ಸಾಕಷ್ಟು ಸ್ಫೂರ್ತಿ ಸಿಕ್ಕರು. ಅವರೆಲ್ಲರೂ ಕೂಡ ಚಳವಳಿಯಿಂದ ಹೊರಕೊಡು ಅಂತ ಹೇಳ್ತಾರೆ. ಇವು ಹೇಗೋ ನಾನು ಬದುಕಬೇಕು ಅಂತ ಬರಲಿಲ್ಲ, ಎಲ್ಲರ ಜೊತೆ ಬದುಕಬೇಕು ಅನ್ನೋ ಮೈಂಡ್ ಸೆಟ್. ಈ ಹೋರಾಟಕ್ಕೆ ಸೇರೋದಕ್ಕೆ ಆ ಮೈಂಡ್ ಸೆಟ್ ಚೇಂಜ್ ಬಹಳ ಹೆಲ್ಪ್ ಆಗ್ತದೆ. ಒಂದೊಂದು ಸಣ್ಣ ಸಣ್ಣ ಘಟನೆ ಕೂಡ ಒಂದು ಹೋರಾಟಕ್ಕೆ ಸಾಕಷ್ಟು ಹೋಲ್ ಕೊಡುತ್ತದೆ. ಅಂದರೆ ಪ್ರತಿಯೊಂದನ್ನು ಪ್ರತಿಭಟಿಸಬೇಕು, ಹೋರಾಟ ಮಾಡಬೇಕು, ಆ ಒಂದು ಮೈಂಡ್ ಸೆಟ್ ಅದು ಮುಂದಿನ ಬದುಕು ಒಂದು ಬುನಾದಿ ಅವೆಲ್ಲ. ಬಹುಶಃ ಆ ಘಟನೆ ನನ್ನ ಅದು ಮರೆಯಕ್ಕಾಗಲಿದೆ. ಸರ್ ನಮಸ್ಕಾರ ಸರ್, ಧನಂಜಯ ಸಾರಿಗೆ ಟಿವಿಯಿಂದ ಸರ್. ಮೊದಲಿಗೆ ಅನಂತ್ ಸುಬ್ಬಾರಾವ್ ಅಂದ್ರೆ ಯಾರು, ಎಲ್ಲಿಂದ ಬಂದ್ರು, ಹೇಗೆ ಬಾಲ್ಯ ಜೀವನಗತ ಹೆಂಗಿತ್ತು, ಎಲ್ಲಿ ಹುಟ್ಟಿದ್ದು, ಹೇಗೆ ಬೆಳೆದಿದ್ದು ಸ್ವಲ್ಪ ವಿವರಿಸಿ ಸರ್. ನೋಡಿ, ನಾನು ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲೇ ಹುಟ್ಟಿದ್ದು, ಟ್ರೆಡಿಷನಲ್ ಫ್ಯಾಮಿಲಿ. ನಮ್ಮ ತಂದೆ ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಇನ್ನು ನಮ್ಮ ತಾತ ಶಾನ್ಭೋರು. ಅದರಿಂದ ಫ್ಯಾಮಿಲಿ ಹೇಗಿರ್ಬೋದು ಅದನ್ನ ನೀವೇ ಊಹಿಸ್ಬೇಕು. ಆ ಕಾಲದಲ್ಲಿ ನಾನು ಹುಟ್ಟಿದ್ದು ಹಿರಿಸಾವೇರಿ, ನಮ್ಮ ತಾಯಿ ಊರು. ಬಟ್ ನಮ್ಮ ತಂದೆ ಊರು ಅರ್ಕಲ್ಗೋಡು. ಓದಿ ಬೆಳೆದಿದ್ದೆಲ್ಲ ಅರ್ಕಲ್ಗೋಡ್ನಲ್ಲಿ. ಇನ್ಫ್ಯಾಕ್ಟ್ ನಾನು ಡಿಗ್ರಿ ಮುಗಿಸೋವರೆಗೂ ಬೆಂಗಳೂರು ನೋಡಿರಲಿಲ್ಲ. ಅರ್ಕಲ್ಗೋಡಲ್ಲಿ SLC ವರೆಗೂ ಹೋದೆ. ಕೊಣೂರಲ್ಲಿ PUC ಮಾಡಿದೆ. ಫಸ್ಟ್ PUC ನಮ್ದೆ. ಆಮೇಲೆ ಡಿಗ್ರಿ ಕಾಲೇಜ್ ಹಾಸನಕ್ಕೆ ಬಂತು. ಜಿಲ್ಲಾ ಹೆಡ್ ಕೋರ್ಸ್ ಆದ್ರೂ ಡಿಗ್ರಿ ಇರಲಿಲ್ಲ ಅಲ್ಲಿ, ಇಂಟರ್ಮೀಡಿಯೇಟ್ ಆಗಿತ್ತು. ಸೊ ಡಿಗ್ರಿ 3 ವರ್ಷ ಮುಗಿಸಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಬಾಲ್ಯದ ಬಗ್ಗೆ ಬಹಳ ಇವೆಂಟ್ಫುಲ್ ಆಗಿದೆ ನಾನೇನು ಹೇಳಲ್ಲ. ಬಟ್ ಒಂದು ಒಂಥರ ನನಗೆ ಈ ಅನ್ಯಾಯ ಅದನ್ನು ತಡೀತಾ ಇರಲಿಲ್ಲ. ಮೇಲೆ ಹೇಳುವಂತ ಒಂದು ಪ್ರವೃತ್ತಿ ಚಿಕ್ಕ ವಯಸ್ಸಲ್ಲೇ ಇತ್ತು. ಆಮೇಲೆ ನಾನು PUC ಓದ್ತಿದ್ದೆ 57ನಲ್ಲಿ. ಒಂದು ಹಾಸ್ಟೆಲ್ ಇದ್ದೆ, ಒಂದು ರೂಮ್ಗೆ ಬೇರೆ ಇದ್ದೆ. ಅప్పుడు ನನ್ನ ರೂಮ್ಮೇಟು ಸ್ವಲ್ಪ ಪ್ರತಿಷ್ಠಿತ ಫ್ಯಾಮಿಲಿ ಇದ್ಲೆ, ಒಂದು ಚೆನ್ನಾಗಿ ಇದ್ವಿ. ಇಲ್ಲ ಏನ್ ಬಂತು ಏನೋ ಸ್ವಲ್ಪ ಮಿಸ್ಬಿಹೇವಿಯರ್ ಶುರು ಮಾಡಿ. ನಾನು ಅವ್ನಿಗೆ ಎಷ್ಟೋ ಹೇಳಿದೆ, ಎಲ್ಲ ಮಾಡ್ಬೇಡಪ್ಪ, ಚೆನ್ನಾಗಿರೋಣ ಅಂತ. ಆದ್ರೂ ಅವನು ಗಾಂಚಲಿ ಮಾಡ್ದ. ರಾತ್ರಿ 1 ಗಂಟೆದಲ್ಲಿ ಅವನ 4 ಚರಂಡಿ ಹಾಕೊಂಡು ತುಳಿದು ಉಂಟೆ. ಅದು ಚಿಕ್ಕೂರು ಕೊಣೂರು. ಮುನ್ಸಿಪಲ್ ಪ್ರೆಸಿಡೆಂಟ್ ಆ ರಾತ್ರಿ 2 ಗಂಟೆಯಲ್ಲಿ ಬಂದ್ರು. ಕಾಲೇಜ್ ಪ್ರಿನ್ಸಿಪಾಲ್ ಬಂದ್ರು ಅಲ್ಲಿಗೆ. ನಮ್ಮ ಲೆಕ್ಚರರ್ಸ್ ಎಲ್ಲ ಬಂದ್ರು. ಸ್ಮಾಲ್ ಟೌನ್ ಸಿ. ಅದು ಪ್ರತಿಷ್ಠಿತ ಫ್ಯಾಮಿಲಿಯಿಂದ ಬಂದು. ಆಮೇಲೆ ನಾನು ಹೇಳಿದೆ, ಈಗಾಯ್ತು ನಾನು ತುಳಿದೆ ಅಂತ ಹೇಳಿದೆ. ಆಮೇಲೆ ಅವರ ರಿಲೇಷನ್ಸ್ ನೆಕ್ಸ್ಟ್ ಡೇ ಬಂದು ನಾನು ಅನ್ಕೊಂಡು ನನ್ ಬೈಬೋದು ಅವರು ಅಂತ ತುಳಿದಕ್ಕೆ. ಬಟ್ ಅವನಿಗೆ ಹೇಳಿದ್ರು, ನೀನ್ ಹಾಗೆಲ್ಲ ಮಾಡಿದ ತಪ್ಪು. ಮಾಡಿದ್ರಿಂದ ಅವರಿಂದ ರಿಯಾಕ್ಷನ್. ಆಮೇಲೆ ನಮ್ಮ ತಾತ ಬಂದ್ರು, ಅವರು ರಾಜ್ಯಸಭೆ ಮಾಡಿದ್ರು. ಆಮೇಲೆ ಚೆನ್ನಾಗಿದ್ವಿ. ಈ ಘಟನೆ ಯಾಕೆ ಹೇಳಿದೆ ಅಂದ್ರೆ, ಆ ಕ್ಷಣದಲ್ಲಿ ರಿಯಾಕ್ಟ್ ಮಾಡೋ ಅಭ್ಯಾಸ ನನಗೆ. ಐ ವುಡ್ ನಾಟ್ ವೇಟ್. ಅದು ಬೇಕು ಬೇಡ ನಂಗೆ ಹೇಳುವಂತ ಒಂದು ಪ್ರವೃತ್ತಿ ಮುಂದೆ ಹೋರಾಟ ದಾರಿ ಹಿಡಿಯಕ್ಕಾಯ್ತು. ನಿಮ್ಮ ಕುಟುಂಬವರಿಗೆ ನೀವು ಹೋರಾಟದ ಜೀವನಕ್ಕೆ ಎಷ್ಟು ಪ್ರೇರಣೆ ನೀಡಿತು ಸರ್? ಒಂದು ನೋಡಿ, ಇವಾಗ ನಮ್ಮ ಈ ಹೋರಾಟ ಅಷ್ಟೊಂದಾಗೆ ಮನೆಯಲ್ಲಿ ಗೊತ್ತಾಗ್ತದೆ. ನಾನು ಕಾಲೇಜ್ ಹೋಗುವಾಗ ಬೇರೆ ಕಡೆ, ಮನೆಯಲ್ಲಿ ಬೆಳೆಯಿಲ್ಲ. ಒಂದು ಕಾಲೇಜಲ್ಲಿದ್ದಾಗ ಒಂದು ಸ್ಟ್ರೈಕ್ ನಾವು ಮಾಡಿಸಿದ್ವಿ. ಕಾಲೇಜಿದ್ದಾಗ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಫೈರಿಂಗ್ ಮಾಡಿದ್ರು ಅಂತ ಹೇಳಿ ಹಾಸನ ಕಾಲೇಜ್ ನಾವು 1960 ಸ್ಟ್ರೈಕ್ ಮಾಡ್ತಿದ್ವಿ. ನಾವೇ ಸೀನಿಯರ್ ಸ್ಟೂಡೆಂಟ್ಸ್. ಹಾಗೆ ಒಂದು ಅನ್ಯಾಯ ಆದಾಗ ಪ್ರತಿಭಟನೆ ಮಾಡುವಂತ ಒಂದು ಪ್ರವೃತ್ತಿ. ನಮ್ಮ ಮನೆ ಅದಕ್ಕೆಂದು ವಿರೋಧ ಮಾಡೋದಲ್ಲ. ನಮ್ಮ ತಂದೆ ಆಗ್ಲಿ ತಾಯಿ ಆಗ್ಲಿ ವಿರೋಧ ಮಾಡೋದು. ಯಾಕೆಂದ್ರೆ ಸ್ವಲ್ಪ ನನಗೆ ಡಾಮಿನೇಟಿಂಗ್ ಪ್ರವೃತ್ತಿ. ಅದೇನೊಂದು ಸಲ ಹೇಳಿದ್ಮೇಲೆ ಒಂದ್ಲಿ
ಯಾಕೆಂದ್ರೆ ನಾನೇನು ಸುಳ್ಳು ಹೇಳ್ತಿರ್ಲಿಲ್ಲ. ಇವಾಗ ಯಾರಿಗೂ ಹೊಡೆದ್ರೆ ಹೌದು ಇವಾಗ ಅವ್ನು ಹೊಡೆದು ಬಂದೆ ಅಂತ ಹೇಳಲ್ಲ. ನಾನು ಮಾಡಲಿಲ್ಲ ಅಂತ ಎಂದು ಹೇಳಿಲ್ಲ. ಮತ್ತೆ ತಪ್ಪುಗಳಾದಾಗ ನಾನು ತಿದ್ದುಕೊಂಡು ಇದ್ದೇನೆ. ಅದರಿಂದ ಮನೆಯಲ್ಲಿ ಮೈ ಫಾದರ್ ವಾಸ್ ವೆರಿ ಹ್ಯಾಪಿ ವಿತ್ ಮಿ. ನಮ್ಮ ತಾಯಿಯಿಂದ ಸಾಕಷ್ಟು ಸ್ಫೂರ್ತಿ ಸಿಕ್ಕೋದು. ಅವರೆಂದೂ ಕೂಡ ಚಳವಳಿಗಳ ಹೋಗ್ಕೊಡು ಅಂತ ಹೇಳ್ತಿರಲಿಲ್ಲ. ಆದ್ರಿಂದ ಮನೆಯಲ್ಲಿ ಒಂದು ತರ ಆಕ್ಟಿವ್ ಎನ್ಕರೇಜ್ಮೆಂಟ್ ಇಲ್ಲದೇ ಇದ್ರು ಕೂಡ ಒಂದು ಪ್ಯಾಸಿವ್ ಎನ್ಕರೇಜ್ಮೆಂಟ್ ಇತ್ತು. ಯಾಕೆ ಹೋಗ್ತೀಯ ಅದೆಲ್ಲ ಇವನೇನು ಯಾಕೆ ಹೋಗ್ತೀಯ ನೀನು ನೀನು ಪ್ರಮೋಷನ್ ತಗೊಂಡೋಗ ನೀನು ಆಗ್ಬೇಕಾದ್ರೆ ಪರೀಕ್ಷೆಗಳು ಪಾಸ್ ಮಾಡಿ ಅಂತ ಹೇಳ್ತೀನಿ. ನನ್ನ ದಾರಿ ನಾನು ಬಿಟ್ಬಿಟ್ರು ಮನೆಯಲ್ಲಿ. ಸರ್, ಆಮೇಲೆ ನೀವು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ನೀವು ಯಾವ ಅನುಭವಗಳು ನಿಮ್ಮ ಹೋರಾಟನಾಗಿ ರೂಪಿಸಿದ್ ಸರ್? ಈಗ ಒಂದು ನೋಡಿ, ನಾವೆಲ್ಲ ಓದ್ತಿದ್ದಾಗೆಲ್ಲ ಪ್ರತಿಷ್ಠಿತ ಸ್ಕೂಲ್ಗಳ ಕಾಲೇಜುಗಳೇನೇ ಹೊರ ಹೋಗ್ತಿರ್ಲಿಲ್ಲ. ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗ್ತಾ ಇದ್ದಿದ್ದು. ಅದರಿಂದ ಸಹಜವಾಗೇನೆ ಬಡವರು ಮಧ್ಯಮ ವರ್ಗದ ಜನರೇ ಬರ್ತಾ ಇದ್ದೀವಿ. ದುಡ್ಡಿರೋರು ಬೇರೆ ಕಡೆ ಓದಿಸೋ. ಅದರಿಂದ ಸಮಸ್ಯೆಗಳು ನಮಗೆ ಫಸ್ಟ್ ಹ್ಯಾಂಡ್ ಗೊತ್ತಾಗ. ನನಗೆ ಆಗಲಿ BSc ಓದೋರು ₹4 ಫೀಸ್ ಕಟ್ಟಬೇಕಾಗ, ಆ ಫೀಸ್ ರೆಗ್ಯುಲರ್ ಕಟ್ಟಕ್ ಆಗ್ತಿರ್ಲಿಲ್ಲ. ಟೆಕ್ಸ್ಟ್ ಬುಕ್ಸ್ ಕೊಂಡ್ಕೊಳಕ್ ಆಗ್ತಿರ್ಲಿಲ್ಲ. ಈವನ್ ಡಿಗ್ರಿ ಒಂದು ಪೇಪರ್ಗೆ ₹15 ಕಟ್ಟಬೇಕಾಗೋದು ಎಕ್ಸಾಮ್. ಅದನ್ನ ಯಾವುದೋ ಪೂರ್ವ ಸ್ಟಡಿಲಿ ಕೊಡೋದು. ಇಂಥ ಒಂದು ವಾತಾವರಣ ಇದ್ದಾಗ ಸಹಜವಾಗಿ ಆ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ಮಾಡುವಂತ ಒಂದು ಮೈಂಡ್ ಸೆಟ್ ಬರ್ತದೆ. ಹೇಗೋ ನಾನು ಬದುಕಬೇಕು ಅಂತ ಬರಲಿಲ್ಲ, ಎಲ್ಲರ ಜೊತೆ ಬದುಕಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಬರ್ತದೆ. ಅದು ಬಹುಶಃ ಮುಂದೆ ನಾನು ಕೆಲಸಕ್ಕೆ ಸೇರಿದ ಮೇಲೆ ದಟ್ ಹೆಲ್ಪ್ ಈ ಹೋರಾಟಕ್ಕೆ ಸೇರೋದಕ್ಕೆ ಆ ಮೈಂಡ್ ಸೆಟ್ ಏನಿದೆ ಅದು ಬಹಳ ಮಟ್ಟಿಗೆ ಹೆಲ್ಪ್ ಆಗ್ತದೆ. ಸರ್, ನೀವು ಶಿಕ್ಷಣ ಪಡಿತಿರುವ ಸಂದರ್ಭದಲ್ಲಿ ಹೋರಾಟ ಮತ್ತೆ ಸಂಘಟನೆಗಳ ಬಗ್ಗೆ ಏನಾದ್ರೂ ನಿಮ್ ಮಾಹಿತಿ ಗೊತ್ತಿತ್ತಾ? ನೋಡಿ, ಈ ಕುವೆಂಪು ಅವರು ವೈಸ್ ಚಾನ್ಸಲರ್ ಆಗಿದ್ರು. ಅವಾಗಿದ್ದಿದ್ದು ಮೈಸೂರು ಯೂನಿವರ್ಸಿಟಿ, ಒಂದು ಧಾರವಾಡ ಯೂನಿವರ್ಸಿಟಿ, ಇಷ್ಟೊಂದು ಡೀಮ್ಡ್ ಯೂನಿವರ್ಸಿಟಿಗಳು ಅದು ಇದು ಇರಲಿಲ್ಲ. ಒಂದು ಮೈಸೂರಿನಲ್ಲಿ ಯೂತ್ ಫೆಸ್ಟಿವಲ್ ಮಾಡಿದ್ರು. ಕುವೆಂಪು ಅವರು ರಿಟೈರ್ ಘೋಷಣೆ ಮಾಡಬೇಕು ಅಂತ ಸಹಜವಾಗಿ ಹುಡುಗರು ರಜೆ ಕೇಳಿದ್ರು. ಒಳ್ಳೆಯ ಶೈಕ್ಷವಾಯ್ತು. ಬೀದಿ ಬಂದು ಹುಡುಗರು ಮೈಸೂರಿಗೆ ಸರಿ, ಪೊಲೀಸ್ ಅವರು ಫೈರಿಂಗ್ ಇದೆಲ್ಲ ಮಾಡಿದ್ರು. ಸತ್ತು ಸ್ಟೂಡೆಂಟ್ಸ್ ಅಥವಾ ಬೇರೆ ದಾರಿ ಹೋಗ್ರು. ಅವಾಗೆಲ್ಲ ಮೊಬೈಲ್ಗಳು ಅಥವಾ ಟಿವಿಗಳಿರಲಿಲ್ಲ. ನಾವು ಕಾಲೇಜ್ಗೆಲ್ಲ ಹೋದ್ವಿ. ಬೆಳಗ್ಗೆ ಯಾರೋ ಪೇಪರ್ ನೋಡಿದ್ರು, ಹೇಳಿದ್ರು ಸ್ಟೂಡೆಂಟ್ಸ್ ಕುದಾಪುರ ಹಾಕೊಂಡು ನಾವೇ ಸೀನಿಯರ್ ಸ್ಟೂಡೆಂಟ್ಸ್. ತಕ್ಷಣ ಡಿಸೈಡ್ ಫಾರ್ ಎ ಸ್ಟ್ರೈಕ್. ಮೆರವಣಿಗೆ ತಗೊಂಡೋಗಿ ಪೊಲೀಸ್ ಸೂಪರಿಂಟೆಂಡೆಂಟ್ ಮೆರವಣಿಗೆ ಬಿಟ್ಟು ಹೋಗಿ ಒಂದು ಮೆಮೊರಂಡಮ್ ಹಂಗೆ ತಿಳಿದ ರೀತಿ ನಾವು ಬರೋದು. ಪೊಲೀಸರ ಮೈಸೂರಲ್ಲಿ ಏನು ವರ್ತನೆ ನಡೆಸಿದ್ರು ಫೈರಿಂಗ್, ಅದನ್ನ ಖಂಡ ಮಾಡಿದ್ರು. ಹಾಗೆ ಸಂಘಟನೆ ಶಿಕ್ಷಣ ಅಂತ ಇಲ್ಲದೆ ಇದ್ರು ಕೂಡ ಆ ಥರ ಮಾರ್ಕ್ಸ್ ಪ್ರಭಾವ ಇರಲಿ, ಡಾಕ್ಟರ್ ಅಂಬೇಡ್ಕರ್ ಪ್ರಭಾವ ಆ ಥರ ಇರಲಿಲ್ಲ. ಒಂದು ಸ್ಪಾಂಟೇನಿಟಿ ವಿದ್ಯಾರ್ಥಿಗಳು ಮುಗಿಸಿದ್ರು. ಹಾಗೆ ಒಂದೊಂದು ಸಣ್ಣ ಸಣ್ಣ ಘಟನೆ ಕೂಡ ಒಂದು ಹೋರಾಟಕ್ಕೆ ಸಾಕಷ್ಟು ಮೂಲ ಕೊಡುತ್ತದೆ. ಅದ್ರ ಬಹುಶಃ ಆ ಘಟನೆ ನನ್ನ ಡಿಗ್ರಿ ಓದ್ತಿದ್ದಾಗ ನಡೆದಿದ್ದು, ಅದು ಮರೆಯಕ್ಕಾಗೋದಿಲ್ಲ. ಅದು ಮುಂದಿನ ಬದುಕು ಒಂದು ಬುನಾದಿ ಆಗ್ತವೆಲ್ಲ. ಅಂದ್ರೆ ಪ್ರತಿಯೊಂದನ್ನು ಪ್ರತಿಭಟಿಸಬೇಕು, ಹೋರಾಟ ಮಾಡಬೇಕು, ಆ ಒಂದು ಮೈಂಡ್ ಸೆಟ್ ಡೆವಲಪ್ ಆಯ್ತು.